ಮೂಡಾ ಕೇಸಲ್ಲಿ ಸಿಎಂ ಮತ್ತು ಅವರ ಪತ್ನಿಗೆ ಕ್ಲೀನ್ ಚಿಟ್. ಹಗರಣದಲ್ಲಿ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಪಾತ್ರವಿಲ್ಲ. ಇದರಲ್ಲಿ ಅಧಿಕಾರಿಗಳ ಲೋಪ ಇದೆ. ಈ ರೀತಿ ವರದಿ ತಯಾರಾಗಿದೆ. ತನಿಖೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಪಾತ್ರವೇ ಕಂಡು ಬಂದಿಲ್ಲ. ತನಿಖೆಯಲ್ಲಿ ಅಧಿಕಾರಿಗಳ ದೋಷ ಕಂಡು ಬಂದಿದೆ ಅಂತ ಮೂಡಾ ಪ್ರಕರಣದ ವರದಿ ಸಲ್ಲಿಕೆಗೆ ಲೋಕಾಯುಕ್ತ ಸಿದ್ಧತೆ ಮಾಡಿಕೊಳ್ತಾ ಇದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ರವಿ, ಈಗ ಲೋಕಾಯುಕ್ತ ತನಿಖೆಯ ವರದಿಗೆ ಸಂಬಂಧಪಟ್ಟ ಹಾಗೆ ಹೇಳ್ತಾ ಇದ್ರಿ, ಬಟ್ ತನಿಖೆಯಲ್ಲಿ ಈಗ ಮುಖ್ಯಮಂತ್ರಿಗಳು ಮತ್ತೆ ಅವರ ಪತ್ನಿಗೆ ಕ್ಲೀನ್ ಚಿಟ್ ಕೊಟ್ಟು ಕೇವಲ ಅಧಿಕಾರಿಗಳ ಲೋಪ ಅನ್ನೋದನ್ನ ತೋರಿಸಲಾಗಿದೆಯಾ? ವಿಜಯ್, ಮೇಲ್ನೋಟಕ್ಕೆ ಬರ್ತಿರುವಂತಹ ವರದಿಗಳ ಪ್ರಕಾರ ಸದ್ಯಕ್ಕೆ ಈಗ ಈ ಒಂದು ಮೂಡಾ ಹಗರಣ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಪಾತ್ರ ಇಲ್ಲ, ಹಾಗೂ ಅವರ ಪತ್ನಿ ಪಾರ್ವತಿ ಅವರ ಪಾತ್ರ ಇಲ್ಲ ಅಂತೇಳಿ ಈಗ ವರದಿ ತಯಾರಾಗಿದೆ ಅನ್ನೋ ಮಾತುಗಳು ಬಲ್ಲ ಮೂಲಗಳಿಂದ ಬರ್ತಾವೆ. ಪ್ರಮುಖವಾಗಿ ಈ ಒಂದು ಪ್ರಕರಣದಲ್ಲಿ ಅಧಿಕಾರಿಗಳ ಲೋಪ ಇದೆ. ಅಧಿಕಾರಿಗಳು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ದೋಷಗಳನ್ನ ಎಸಗಿದ್ದಾರೆ. ಈ ಒಂದು ಅಂದ್ರೆ 1994ರಿಂದ 2023ರವರೆಗೆ ಅಂದ್ರೆ ಸೈಟ್ ಅನ್ನು ವಾಪಸ್ ಕೊಡುವ ಹಂತದವರೆಗೂ ಕೂಡ ಇಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಪಾತ್ರ ಇಲ್ಲ. ಅವರು ಯಾವುದೇ ಸಹಿಯನ್ನ ಮಾಡಿಲ್ಲ, ಯಾವುದೇ ಇನ್ಫ್ಲುಯೆನ್ಸ್ಡ್ ಲೆಟರ್ ಅನ್ನು ಕೂಡ ಕೊಟ್ಟಿಲ್ಲ. ಈ ಒಂದು ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಪಾತ್ರ ನೇರವಾಗಿ ಇಲ್ವೇ ಇಲ್ಲ. ಜೊತೆಗೆ ಹಿಂಬಾಗಿಲ ಮಾಲಕವೂ ಕೂಡ ಇಲ್ಲ, ಯಾವುದೋ ಒಂದು ಶಿಫಾರಸು ಪತ್ರವನ್ನು ಕೂಡ ಅವರು ನೀಡಿಲ್ಲ ಅಂತೇಳಿ ವರದಿಯಲ್ಲಿ ಈಗ ಉಲ್ಲೇಖವನ್ನ ಮಾಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯ ಆಗ್ತಿದೆ. ಇದರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅವರ ಪಾತ್ರ ಕೂಡ ಇಲ್ಲ. ಇಲ್ಲಿ ಅಧಿಕಾರಿಗಳಷ್ಟೇ ಲೋಪವನ್ನು ಎಸಗಿದ್ದಾರೆ. ಅಧಿಕಾರಿಗಳು ಒಂದು ಪತ್ರವನ್ನ ಬರೆದಿದ್ದಾರೆ. ಪತ್ರದ ಅನುಸಾರವಾಗಿ ಪತ್ರವನ್ನ ಪಡೆದುಕೊಳ್ಳುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಇದರಲ್ಲಿ ಸಂಪೂರ್ಣವಾಗಿ ಅಂದಿನ ಯೋಜನಾ ನಿರ್ದೇಶಕರು, ಅಂದಿನ ಡಿಸಿ ಸೇರಿದಂತೆ ಅಂದಿನ ಅಧಿಕಾರಿಗಳು ಹಾಗೂ ಭೂ ಪರಿವರ್ತನಾ ಅಧಿಕಾರಿಗಳು ಹಾಗೂ ಅಲ್ಲಿರುವಂತಹ ಎಂಜಿನಿಯರ್ಗಳು, ನಕ್ಷೆ ತಯಾರಿಕರು ಸೇರಿದಂತೆ ಹಲವರ ಲೋಪಗಳಿದೆ ಹೊರತು ಇಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಅವರ ಪತ್ನಿಯವರ ಪಾತ್ರ ಇಲ್ಲ ಅಂತೇಳಿ ವರದಿ ತಯಾರಾಗಿದೆ. ಈ ವರದಿಯನ್ನ ಜನವರಿ 25ರಂದು ಹೈಕೋರ್ಟ್ಗೆ ಸಲ್ಲಿಕೆ ಮಾಡಲಿದ್ದಾರೆ ಅನ್ನೋ ಮಾಹಿತಿಗಳು ಈಗ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗ್ತಿದೆ. ವಿಜಯ್, ಥ್ಯಾಂಕ್ ಯು ರವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.